ಖುಷಿ ಸರ್. ರಿಲೀಸ್ ಏನಿಲ್ಲ ಸರ್, ಇದು ನಾವು ಅನ್ಕೊಂತಾರದೆ ಅಪ್ಪು ಅವ್ರದ್ದು ಮೊದಲನೇ ಸಿನಿಮಾ ರಿಲೀಸ್ ಆಗಿದೆ. ನೀವಾಗ ಪ್ರತಿಯೊಬ್ಬರು ಹೀರೋಗಳದ್ದು ಸರ್, ಅಂದ್ರೆ ಕಾಯ್ತಾ ಇರ್ಬೇಕು ನಾವು. ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಯಾವಾಗ ಬರುತ್ತೆ, 2 ವರ್ಷ ಬಿಟ್ಕೊಂಡ್ ಬರುತ್ತೆ. ನಮ್ದು ಅಪ್ಪು ಅವ್ರದ್ದು ಹಂಗೇನಿಲ್ಲ ಸರ್. ಪ್ರತಿ ವರ್ಷ ಮಾರ್ಚ್ಗೊಂದು ನವೆಂಬರ್ಗೊಂದು ಫಿಕ್ಸ್ ಆಗ್ಬಿಟ್ಟಿದೆ. ನಾವೇನು ಅಭಿಮಾನಿಗಳು ಏನ್ ಮಾಡ್ಬೇಕು, ಅಪ್ಪು ಅವ್ರು ಎಲ್ಲೂ ಹೋಗಿಲ್ಲ. ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎರಡನೇ ಸಿನಿಮಾ ಇದೇ ನವೆಂಬರ್ ರಿಲೀಸ್ ಆಗುತ್ತೆ, ಮತ್ತೆ ಮಾರ್ಚ್ ರಿಲೀಸ್ ಆಗುತ್ತೆ, ಮತ್ತೆ ನವೆಂಬರ್ ರಿಲೀಸ್. ಈ ಖುಷಿಯಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೇಕು ಸರ್, ಅಷ್ಟೇ ಜೀವನ, ಇನ್ನೇನಿಲ್ಲ ಸರ್. ಸರ್ ನನಗೆ ನೆಕ್ಸ್ಟ್ ದಯವಿಟ್ಟು ರಾಜ್ ಮಾಡಿ ಸರ್. ನಾವು ಫ್ಯಾನ್ಸ್ ಎಲ್ಲ ಕಾಯ್ತಾ ಇರೋದೇ ರಾಜ್ ಸಿನಿಮಾಗೆ ಸರ್. ಯಾಕಂದ್ರೆ ಸರ್ ಸಿನಿಮಾ ನಾನು ಎಮೋಷನಲ್ ಆಗಿದ್ದಂದ್ರೆ ರಾಜ್ ಸಿನಿಮಾಯಿಂದ ಸರ್. ಅವ್ರ ಆಕ್ಟಿಂಗು, ಪರ್ಫಾರ್ಮೆನ್ಸ್ ಆಗಲಿ, ಡೈಲಾಗ್ಸ್ ಆಗಲಿ ಜೀವ ಹಿಂಡ್ಬಿಡುತ್ತೆ ಸರ್. ಅಂದ್ರೆ ಸಿನಿಮಾದವ್ರ ಕಷ್ಟ ಏನು ಮತ್ತೆ ಆಕ್ಟಿಂಗ್ ಏನು. ಫಸ್ಟ್ನೇ ಸಾಂಗ್ಸ್ಗೆ ಕ್ರೇಜಿ ಸರ್. ರಾಜ್ ಸಿನಿಮಾ ಅಂದ್ರೆ ನಮ್ಗೆ ಸಾಂಗ್ಸು ಅವೇ ಪ್ರತಿಯೊಂದು ಅಣ್ಣಮ್ಮ ಗಣೇಶ ಕೂರಿಸ್ದಾಗ ನಮ್ಮ ಚಾಮರಾಜಪೇಟೆ ಮಾಗಡಿ ರೋಡ್ ಏರಿಯಾದೆಲ್ಲ ಕೂರಿಸಿದಾಗೆಲ್ಲ ಅಬ್ಬರ ಮಾಡೋದ್ರೆ ನಾವು ರಾಜ್ ಸಿನಿಮಾ ಸಾಂಗ್ಸ್ಗೆ. ದಯವಿಟ್ಟು ರಾಜ್ ಸಿನಿಮಾ ಮಾಡಿ ಸರ್. ನೆಕ್ಸ್ಟು ತುಂಬ ಖುಷಿಯಿಂದ ಕಾಯ್ತಾ ಇರ್ತೀವಿ ಸರ್. ಸರ್ ತುಂಬಾ ಖುಷಿ ಸರ್. ಇವತ್ತು ಜಾತ್ರೆ ನಮ್ಗೆ, ಇವತ್ತು ಹಬ್ಬ. ಇವತ್ತು ಅಪ್ಪು ಸರ್ದು ಎಲ್ಲೂ ಹೋಗಿಲ್ಲ, ನಮ್ಮ ಹೃದಯದಲ್ಲಿ ಇರ್ತಾರೆ ಅವರು. ಅಪ್ಪು ಬಾಸ್ ಯಾವತ್ತು ದುಡುಬಾಯಿ ಅವ್ರಿಗೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇವತ್ತು ಅಪ್ಪು ಸರ್ದು ರಿಲೀಸ್ ಆಗುತ್ತೆ, ಸಿನಿಮಾ ನೋಡಕ್ ಹೋಗ್ತಾ ಇದೀವಿ ಸರ್.